ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ. ನೆಟ್ಟು ಬೋಲ್ಟು ಅನ್ನೋ ಪದವನ್ನು ಪೈರಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಭಾಳ ಚೆನ್ನಾಗಿರುತ್ತೆ. ಸಿನಿಮಾ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು. ಸಾಹೇಬ್ರೆ ಒಂದೇ ಬೇರೆ ಎಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ಧರು ನೋಡಿ ಅವರು ನಾಗೇಂದ್ರ ಅವರು. ಸಿನಿಮಾ ಬಗ್ಗೆ ಮಾತಾಡಿ ಅಂದರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ. ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ದು ಕಾಣುತ್ತೆ. ಇದು ಅವರು 2ನೇ ಚಿತ್ರ. ಆ್ಯಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೆಂಗೆ ಬಂದೆ ಅಂದರೆ, ಎಸ್ ಉಮೇಶ್ ಅವರು ಭಾಳ ಆತ್ಮೀಯರು. ಅವಳೇ ನನ್ನ ಹೆಂಡತಿ. ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು. ಸಿನಿಮಾ ನಿಂತೋಗಿತ್ತದು, ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ. ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ಬರು ಬಂದು ಅಣ್ಣ ಮನೋಹರ್ ನಾಯ್ಡು ಹತ್ರ, ಸರಿ ಸಿನಿಮಾ ಒಂದ್ಸಲಿ ನೋಡಿ ನೀವು ಹೇಗಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು. ಗಾಂಧಿನಗರಲ್ಲಿ ನಮ್ಮ ಆಫೀಸ್ ಇತ್ತು ಆವಾಗ. ಇಬ್ಬರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಕೂಡ ಇವರಿಗೆ ಹೇಳಿದ್ದಾರೆ, ಡಬ್ಬಿಂಗು ಕೂಡ ಆಗಿರಲಿಲ್ಲ ಆವಾಗ. ಅದು ತೋರಿಸ್ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು, ಇಲ್ಲ 100% ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ಏನಾಗಬೇಕು ನನ್ನಿಂದ ಅಂತ ಹೇಳಿದ್ರು. ಆ ಕಾಲಕ್ಕೆ 3.5 ಲಕ್ಷ ಕೊಟ್ಟರು ಸರ್. ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕೊಟ್ಟಿದ್ದೀವಿ ಹೊರತು ಬಡ್ಡಿ ತಗೊಂಡಿಲ್ಲ. ಬಡ್ಡಿ ವ್ಯಾಪಾರ ಏನು ಅಂತ ನಮ್ಗೆ ಗೊತ್ತಿದೆ, ಯಾಕಂದರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತು ಕೈ ಸಾಲವೋ ಏನೋ ಮಾಡಿರ್ತೀರಿ. ಸೊ ಹಾಗಾಗಿ ಹಾಗೆ ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು, ಹಾಡುಗಳು ಹಿಟ್ ಆಯಿತು. 5,1 ಫಸ್ಟು ಮಾರುತಿ ಕಾರು ನಮ್ಮ ಕಂಪ್ನಿಯಿಂದನೇ ಕೊಡಿಸಿದ್ರು. ಅದಾದಮೇಲೆ ಅವ್ರ ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ, ಪ್ರಭಾಕರ್ ಅವ್ರದ್ದು ಮತ್ತು ಉಮೇಶ್ ಅವ್ರದ್ದು. ಅದೆಲ್ಲೋ ಬಿರುಕು ಬಂತು, ಅದೇನಾಯಿತೋ ಗೊತ್ತಿಲ್ಲ. ಉಮೇಶ್ ಅವ್ರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ. ಪ್ರಭಾಕರ್ ಅವರು ಅಫ್ಕೋರ್ಸ್ ಬುದ್ಧಿವಂತರು, ಸ್ಟ್ರಾಂಗ್ ಆದರು. ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ. ಅದಕ್ಕೆ ಇಬ್ಬರಿಗೂ ಒಂದೇ ಥರ ಮನಸ್ಸು. ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ. ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರು, ಸ್ಕ್ರಿಪ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಸೊ ಇವತ್ತಿಲ್ಲ. ಆ್ಯಕ್ಚುಲಿ ವಿಲ್ ಮಿಸ್ ಹಿಮ್ ಎ ಲಾಟ್. ಅವರು ಒಂದಿನ ಫೋನ್ ಮಾಡಿ, ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡಬೇಕು ಸರ್. ಒಳ್ಳೆ ಕಥೆ ಇದು, ಕಾಲ್ ಶೀಟ್ ಏನು, ನಾನು ಫ್ರೀ ಇದ್ದಾಗ ಬಂದೇ ಬರ್ತೀನಿ, ನಿಮಗೆ ತೊಂದರೆ ಇಲ್ಲ ಅಂತ. ಭಾಳ ಒತ್ತಡ ಇತ್ತು, ನನ್ನ ಮಗಳ ಮದುವೆ, ಮತ್ತೊಂದು ಮಗದು ಅಂತೆಲ್ಲ. ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ. ನಾಗೇಂದ್ರ ಅವರು ಅವತ್ತು ನಮ್ಮ ರಿಲೇಟಿವು ಲೋಕೇಶ್ ಅವರು. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು. ನನಗೇನು ಅನ್ನಿಸ್ಲೇ ಇಲ್ಲ. ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಆಗೋದು ಅಷ್ಟೇ. ಆರಾಮಾಗಿ ಶೂಟಿಂಗ್ ಆಯಿತು. ಎಲ್ಲೂ ಕೂಡ ನನಗೆ ಏನು ಒಂದು ಒತ್ತಡ ಅಂತ ಅನ್ನಿಸ್ಲೇ ಇಲ್ಲ. ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡು ಹೋಗ್ತೀನಿ. ಸೊ ಅದು ಯಾಕೋ MLA, ಹೋಮ್ ಮಿನಿಸ್ಟ್ರು ಈ ಥರ ಪಾತ್ರಗಳೇ ಬರ್ತದೆ ನನಗೆ. ಅದು ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ, ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇದ್ದಾರೆ ನನ್ನ ಹತ್ರ. ಸೊ ಹಾಗಾಗಿ ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ಡೈಲಾಗ್ಸು ಕೂಡ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾಗೇಂದ್ರ ಅವ್ರು ಫುಲ್ ಸಪೋರ್ಟಾಗಿ ಎಸ್ ಉಮೇಶ್ ಅವ್ರು ನಿಂತ್ಕೊಂಡು ಮಾಡಿದ್ರು. ಹೇಳಬೇಕು ಅಂತಂದರೆ ಅವರೇ ನಿರ್ದೇಶಕರ ಥರ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಕಡೆ ಸಿನಿಮಾಲಿ ಏನು ಕಳ್ಕೊಂಡಿದ್ರೋ ಇದ್ರಲ್ಲಿ ಗಳಿಸ್ತೀರಾ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ನಿನ್ನೆ ನಮ್ಮ DCM ಅವ್ರು ಹೇಳಿದ್ದಾರೆ ಸರ್ ಡೈಲಾಗು. ಇಲ್ಲ ಸರ್, ಅವ್ರು ಹೇಳ್ಬಿಟ್ಟಿದ್ದಾರೆ ನಿನ್ನೆ. ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ. ಸೊ ಹಾಗಾಗಿ ಆ ಡೈಲಾಗೆಲ್ಲ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಸರ್. ಏನು ಹೇಳಿದ್ರಿ? ಇಲ್ಲ ಸರ್. ಸರ್ ನೋಡಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರಬೇಕು, ಅದಂತೂ ಸತ್ಯ. ನಾವೆಲ್ಲ ಒಟ್ಟಿಗಿದ್ದೀವಿ. ಇವತ್ತು ಸಿನಿಮಾ ನಮ್ಮ PRO ಚಂದ್ರು ಅವ್ರು ಹೇಳ್ತಾ ಇದ್ರು, ಭಾಳ ದುಃಖ ಆಯ್ತು ನನಗೆ. ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ, ಸಕ್ಸಸ್ ರೇಟ್ ಕಮ್ಮಿ ಆಗಿದೆ, ನಿರ್ಮಾಪಕರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವ್ದು ಸಿನಿಮಾ ಬಂದರೂ ಕೂಡ ಎರಡು ಥಿಯೇಟ್ರು, 3 ಥಿಯೇಟ್ರು, 1 ಶೋ 2 ಶೋ, ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಇದು ನಿಜವಾಗ್ಲೂ ಕೂಡ ಇದು ಭಾಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ ಇದು.
ಫಿಲಮ್ ಚೇಂಬರ್ ಇರ್ಬೋದು, ಎಲ್ಲ ನಟರು ಇರ್ಬೋದು, ನಟಿಯರಿರ್ಬೋದು, ಹಿರಿಯ ಕಲಾವಿದರು, ಪ್ರತಿಯೊಬ್ಬರು ಕೂತು ಇದನ್ನು ಚರ್ಚಿಸಬೇಕು. ಎಸ್ಪೆಷಲಿ ಮೀಡಿಯಾ. ನಿರ್ಮಾಪಕರು ಹೆಂಗೆ ಸೋಲ್ತಾ ಇದ್ದಾರೆ ಅಂದರೆ, ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಹಾಕ್ತಾ ಇದ್ದಾರೆ. ಅದು 1 ಕೋಟಿ ಇರ್ಬೋದು, 50 ಲಕ್ಷ ಇರ್ಬೋದು, 50 ಕೋಟಿ ಇರ್ಬೋದು, ಏನೇ ಇರ್ಬೋದು, ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ. ಇದು ಭಾಳ ದುಃಖ. ಇದಕ್ಕೆ ಏನಾದರೂ ಒಂದು ರೆಮಿಡಿ ಆಗಲೇಬೇಕು. ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ, ಬಟ್ ಒಳ್ಳೆ ಸಿನಿಮಾ ಬರಲಿ, ಯಶಸ್ವಿ ಆಗಲಿ, ಹಾಕಿ ದುಡ್ಡು ಬರಲಿ ನಿರ್ಮಾಪಕರಿಗೆ. ಆಗಲೇಬೇಕು ಸರ್ ಇದು. ಖಂಡಿತ ಸರ್, ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಜನ ನೋಡಲ್ಲ. ನಾವು ಜನನ ಸಿನಿಮಾ ನೋಡಲ್ಲ ನಮ್ಮವರು ಅಂತ ತಪ್ಪಾಗುತ್ತೆ. ನಾವು ಜನನ್ನ ಇಲ್ಲ 100% ಸರ್. ನಮ್ಮ ಚಲನಚಿತ್ರರಂಗನ ಗೆಲ್ಲಿಸಿರೋದು ನಮ್ಮ ಜನನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಕತೆ ಚೆನ್ನಾಗಿರಬೇಕು, ತಕ್ಕನಾಗಿ ನಿರ್ಮಾಪಕರು ಹಂಗೆ ಸಿಗಬೇಕು, ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ. ಹೊಸತನ ಕೊಟ್ಟರೆ 100% ಸರ್. ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ. ಹಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಸಿನಿಮಾನು ಹಿಂಗೆ ನೋಡ್ಬಿಡ್ತಾರೆ, 1 ಸೆಕೆಂಡಲ್ಲಿ ನೋಡ್ಬಿಡ್ತೀವಿ ನಾವು. ಹಾಂ, ಯಶುಮೇಶ್ ಅವ್ರದ್ದು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್. ಕಾದಂಬರಿ ಮರ್ತೋಗಿದ್ದಾರೆ. ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ. ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡಿದ್ದಾರೆ ಕೆಲವರು. ನಮ್ಮ ಜನ ಎಲ್ಲ ಮಾಡಿರೋದು. ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ಬರಬೇಕಂದ್ರೆ ನಮ್ಮ ಇಂಡಸ್ಟ್ರಿಲೇನೂ ಪ್ರಾಬ್ಲಮ್ ಇದೆ. ಅದನ್ನು ನಾವು ಸೆಕ್ಟೇಟ್ ಮಾಡಿಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೀವಿ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.